2025ರಲ್ಲಿ ಬರೋಬ್ಬರಿ 3 ತಿಂಗಳು ಮುಗಿದಿದೆ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಕೂಡ ಹೇಳ್ಕೊಳ್ಳೋ ಅಷ್ಟು ಹಿಟ್ ಆಗಿಲ್ಲ. ಹೊಸಬರ ಸಿನಿಮಾಗಳು ಒಂದಾದ್ರ ಮೇಲೊಂದು ಬರ್ತಾನೆ ಇರ್ತವೆ. ಆದರೆ ಯಾವಾಗ ಬರ್ತವೆ, ಎಷ್ಟು ದಿನ ಥಿಯೇಟರ್ ಇರ್ತವೆ, ಯಾವಾಗ ಹೋಗ್ತವೆ ಅನ್ನೋದೇ ಗೊತ್ತಾಗಲ್ಲ. ಇದೇ ರೀತಿ ಆದರೆ ಜನ ಸಿನಿಮಾನ ಥಿಯೇಟರ್ ನೋಡೋದು ಬಿಡ್ತಾರಾ ಹೇಗೆ? ಆದರೆ ಆ್ಯಕ್ಚುಲಿ ಜನ ಸಿನಿಮಾನ ನೋಡ್ತಿದ್ದಾರೆ, ಆದರೆ ಥಿಯೇಟ್ರಲ್ಲಿ ಅಲ್ಲ, OTT ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ. ಜನನ ಥಿಯೇಟ್ರ್ ಕಡೆ ಕರ್ಕೊಂಡು ಬರಬೇಕು ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳೇ ಬರಬೇಕು. ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ ಬಂದರೆ ಜನ ಥಿಯೇಟರ್ ಕಡೆ ಬರ್ತಾರೆ. ಆ ಥರದ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ್ಯಾವ್ದಿವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ಸಿನಿಮಾ ಅಂದರೆ ಅದು ನಮ್ಮ ಶೆಟ್ಟರ ಕಾಂತಾರ ಪ್ರೀಕ್ವೆಲ್. ಕಾಂತಾರ 1 ಸಿನಿಮಾ ನೋಡಲು ಇಡೀ ಇಂಡಿಯನ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಈ ಸಿನಿಮಾ ಅಕ್ಟೋಬರ್ 2ಕ್ಕೆ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಇನ್ನು ಇದಕ್ಕಿಂತ ಮುಂಚೆ ನಮಗೆ ನೋಡೋಕೆ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಸಿಗುತ್ತೆ. ಇನ್ನು ಈ ಸಿನಿಮಾದ ವಿಶೇಷ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು. ಅರ್ಜುನ್ ಜನ್ಯ ಅವರ ಫಿಲಂ ಡೈರೆಕ್ಷನ್ ನೋಡೋ ಕುತೂಹಲ ನಮಗೆ ತುಂಬಾ ಇದೆ. ಈ ಸಿನಿಮಾದ ಇನ್ನೂ ದೊಡ್ಡ ವಿಶೇಷ ಅಂದರೆ ಈ ಸಿನಿಮಾದ ಕ್ಯಾಸ್ಟಿಂಗ್. ಈ ಸಿನಿಮಾದಲ್ಲಿ ನಮಗೆ ರಿಯಲ್ ಸ್ಟಾರ್ ಉಪೇಂದ್ರ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿನ ಒಂದೇ ಸಿನಿಮಾ ನೋಡೋ ಚಾನ್ಸ್ ಸಿಗ್ತಿದೆ. ಈ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಅರ್ಜುನ್ ಜನ್ಯ ಅವರು ಅದೇಗೆ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ, ಅದೇಗಿಂತ ದೊಡ್ಡ ದೊಡ್ಡ ಸ್ಟಾರ್ ನಟರನ್ನ ಹ್ಯಾಂಡಲ್ ಮಾಡಿರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ತುಂಬಾ ಪ್ರಾಮಿಸಿಂಗ್ ಆಗಿದೆ, ಜೊತೆಗೆ ಡಿಫ್ರೆಂಟ್ ಆಗಿ ಕೂಡ ಇದೆ. ಎಲ್ಲರೂ ಸಹ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಈ ಮೆಚ್ಚುಗೆ ಅರ್ಜುನ್ ಜನ್ಯ ಅವ್ರಿಗೆ ಸಿನಿಮಾ ರಿಲೀಸ್ ಆದ್ಮೇಲೂ ಇರುತ್ತಾ, ಕಾದು ನೋಡೋಣ. ಇನ್ನು ಇದೇ ಆಗಸ್ಟ್ ಮಂತ್ನಲ್ಲಿ ಧ್ರುವ ಸರ್ಜಾ ಅವರ ಕೇಡಿ ಸಹ ರಿಲೀಸ್ ಆಗ್ತಾ ಇದೆ. ಮಾರ್ಟಿನ್ ಪ್ಯಾನ್ ಇಂಡಿಯಾ ತುಂಬ ಟ್ರಾಲ್ ಆಗಿತ್ತು. ಧ್ರುವ ಸರ್ಜಾ ಅವರು ಮತ್ತೆ ಕೇಡಿ ಸಿನಿಮಾ ಮುಖಾಂತರ ಕಂಬ್ಯಾಕ್ ಮಾಡ್ತಾರಾ, ನೋಡಬೇಕು. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದ್ದು ಪ್ರೇಮ್ಸ್ ಅವರು ಸಿನಿಮಾದ ಡೈರೆಕ್ಷನ್ ಮಾಡ್ತಿದ್ದಾರೆ. ಈ ಸಿನಿಮಾದ ಹಾಡುಗಳು ಈಗಾಗಲೇ ರಿಲೀಸ್ ಆಗಿದ್ದು ಶಿವ ಕೂಡ ಈಗ ಕನ್ನಡ ಮತ್ತು ಹಿಂದಿಯಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಈ ಹಾಡಿನ ಮುಖಾಂತರ ಕೇಡಿ ಸಿನಿಮಾಗೆ ಪ್ರಮೋಷನ್ ಸಿಗ್ತಿದೆ ಅಂತಲೂ ಹೇಳ್ಬೋದು. ಈ ಸಿನಿಮಾದ ಕ್ಯಾಶ್ ಬಗ್ಗೆ ಹೇಳೋದಾದರೆ ಧ್ರುವ ಸರ್ಜಾ ಅವರು ನಾಯಕ ನಟನಾಗಿ, ಜೊತೆಗೆ ಬಾಲಿವುಡ್ನ ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ ಮತ್ತು ರವಿಚಂದ್ರನ್, ರಮೇಶ್ ಅರವಿಂದ್ ಅಂತ ದೊಡ್ಡ ದೊಡ್ಡ ಫೇಸ್ ವ್ಯಾಲ್ಯೂ ಇರುವಂಥ ನಟರನ್ನ ನೋಡ್ಬೋದು. ಇನ್ನು ದರ್ಶನ್ ಅಭಿನಯದ ಡೆವಿಲ್ ಯಾವಾಗ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಶೂಟಿಂಗ್ ಕೂಡ ಬೇಗನೆ ಮುಗಿಯೋ ಹಂತದಲ್ಲಿದೆ. ಈಗ ಸದ್ಯಕ್ಕೆ ಮೂವಿ ಟೀಮ್ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ರಾಜಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇದೆ. ಪ್ರಕಾಶ್ ವೀರ ಡೈರೆಕ್ಷನ್ನಲ್ಲಿ ಬರುವ ಡೆವಿಲ್ 2025ರ ಕೊನೆಯ ತಿಂಗಳಲ್ಲಿ ಬರ್ಬೋದು ಅನ್ನೋ ಹಿಂಟ್ ಇದೆ. ಇನ್ನು ಇದಕ್ಕಿಂತ ಮುಂಚೆ ಯುವರ ಎಕ್ಕ ಸಿನಿಮಾ ಜೂನ್ 6ರಂದು ರಿಲೀಸ್ ಆಗ್ತಿದೆ. ಈ ಸಿನಿಮಾದ ನಿರ್ದೇಶಕ ರತ್ನನ್ ಪ್ರಪಂಚದ ಡೈರೆಕ್ಟರ್ ರೋಹಿತ್ ಪಡಕಿ ಅನ್ನೋದೇ ವಿಶೇಷ. ಈ ಸಿನಿಮಾ ಅಂಡರ್ವರ್ಲ್ಡ್ನ ಸ್ಟೋರಿನ ಹೊಂದಿದ್ದು ನಾಯಕಿ ನಟಿಯಾಗಿ ಸಂಜನಾ ಆನಂದ್ ಕಾಣಿಸ್ಕೋತಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರ 29ನೇ ಸಿನಿಮಾ ಲ್ಯಾಂಡ್ ಲಾರ್ಡ್ ಜೂನ್ನಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ವಿಶೇಷ ಏನು ಅಂದರೆ ದುನಿಯಾ ವಿಜಯ್ ಅವರ ಮಗಳಾಗಿ ಮೋನಿಕಾ ಅವರ ಪಾತ್ರದಲ್ಲಿ ಮಾಡ್ತಿದ್ದಾರೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಬಂದು ಜಡೇಶ್ ಕೆ ಹಂಪಿ ಅವರು. ಈ ಮುಂಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕಾಟೇರ ಸಿನಿಮಾದ ಕಥೆನ ಬರೆದಿದ್ರು. ಇವುಗಳೇ ನಮ್ಮ KFIನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು. ಇದೇ ಥರ ಸಿನಿಮಾ ಅಪ್ಡೇಟ್ಸ್ ಕೊಡ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.